ಪಾರಿಪೋಸಲು ಇರುತ್ತೆ, ಇಲ್ಲ ಅಂದ್ರೆ ಸೆಕೆಂಡ್ ಚಾರ್ಜ್ ಇರುತ್ತೆ, ಇಲ್ಲ ಕಂಟಿನ್ಯೂಟಿ ಚಾರ್ಜ್ ಇರುತ್ತೆ, ಕಂಟಿನ್ಯೂಟಿ ಆಫ್ ಸೆಕ್ಯೂರಿಟಿ ಅಂದ್ರೆ ಅದೇ ಬ್ಯಾಂಕ್ ಅಲ್ಲಿ ಇದ್ರೆ. ಈ ಬೇರೆ ಬೇರೆ ಬ್ಯಾಂಕ್ ಅಂದ್ರೆ ಕನ್ಸಾರ್ಷಿಯಂ ಲೋನ್ ಅಂತ ಹೇಳ್ತೀನಿ. ಸೊ ಲೀಡ್ ಬ್ಯಾಂಕ್ ಜೊತೆಗೆ ಟೈಅಪ್ ಮಾಡ್ಕೊಂಡು ಬೇರೆ ಬೇರೆ ಬ್ಯಾಂಕ್ ಅಂದ್ರೆ ತಗೋಬಹುದು, ಡಾಕ್ಯುಮೆಂಟೇಶನ್ ಆಗುತ್ತೆ. ಈ ಬ್ಯಾಂಕ್ ನವರು ಇದನ್ನ ಚಾರ್ಜ್ ಕ್ರಿಯೇಟ್ ಮಾಡ್ತಾರೆ, ಈ ಬ್ಯಾಂಕ್ ಈ ಕಡೆ ಚಾರ್ಜ್ ಕ್ರಿಯೇಟ್ ಮಾಡ್ತಾರೆ. ಸೊ ಲೀಡ್ ಬ್ಯಾಂಕ್ ಕ್ಲೋಸ್ ಆದ್ಮೇಲೆ ಈ ಬೇರೆ ಬ್ಯಾಂಕ್ ತಗೋಬೇಕು ಇನ್ ಕೇಸ್ ಡಿಫಾಲ್ಟ್ ಆದ್ರೆ, ಇಲ್ಲ ಅಂದ್ರೆ ಕನ್ಸಾರ್ಷಿಯಂ ಲೋನ್ ತಗೋಬಹುದು. ಎಸ್ ಸರ್, ಈಗ ನಮ್ ಕಾಲರ್ ಒಬ್ರೆ ಕಾಲ್ ಮಾಡಿದ್ರಲ್ಲ, ಅದಕ್ಕೊಂದು ಮತ್ತೊಂದು ಡೌಟ್ ಆಡ್ ಆನ್ ಮಾಡ್ಬಿಡ್ತೀನಿ. ಈಗ ಗ್ಯಾರಂಟರ್ ಒಬ್ರು ತಮ್ಮ ಮನೆಯನ್ನ ಶ್ಯೂರಿಟಿ ಕೊಟ್ಟಿರ್ತಾರೆ, ನೀವು ಹೇಳಿದ್ರಿ ಫಸ್ಟ್ ಯೋಚನೆ ಮಾಡ್ಬೇಕು ಅಂತ. ಸೊ ನೀವು ಲಾಸ್ಟ್ ಹಳೆ ಸಂಚಿಕೆಯಲ್ಲಿ ಹೇಳ್ತಿದ್ರಿ ಹೌ ಟು ಬಾರೋ ಅನ್ನುವಂಥದ್ದೇ ಒಂದು ಬುಕ್ ಬರಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ಒಂಚೂರು ಹೇಳಿ ಸರ್, ಶ್ಯೂರಿಟಿ ಕೊಡೋಕೆ ಮುಂಚೆ. ನೋಡಿ, ಶ್ಯೂರಿಟಿ ಗ್ಯಾರಂಟಿ ಏನಾಗುತ್ತೆ ಅಂದ್ರೆ ಅವ್ನು ಕೊಡದೇ ಇದ್ದಾಗ ನಾವು ಕೊಡ್ತೀವಿ ಅಂತ ಅವಾಗ ಮುಂಚೆ ಇತ್ತು. ಹೌದು. ಈಗ ಸೆಕ್ಯುರಿಟೇಷನ್ ಆಗ್ಲಿ ಬಾರೋರು ಗ್ಯಾರಂಟರು ಎಲ್ಲ ಒಂದೇ. ಅವ್ನು ಕೊಡ್ಲಿಲ್ಲ ಅಂದ್ರೆ ನಮ್ಮನ್ನ ಇಟ್ಕೋತಾರೆ, ಇಬ್ಬರ ಮೇಲೂ ಪ್ರೊಸೀಡ್ ಮಾಡ್ತಾರೆ. ಅದೇ ರಿಕವರಿ ಆಫ್ ಡ್ಯೂಸ್ ಬ್ಯಾಂಕ್ಸ್ ಅಂಡ್ ಫೈನಾನ್ಸ್ ಆಕ್ಟ್ ಅಂತ ಇದೆ, ಬ್ಯಾಂಕ್ರಪ್ಸಿ ಆಕ್ಟ್ ಅಂತ ಮಾಡಿದ್ರಲ್ಲ, ಅವ್ನು ಬಾರೋ ಕೊಡದಿದ್ದಾಗ ಆವಾಗ ಶ್ಯೂರಿಟಿ ಮೇಲೆ ಬನ್ನಿ ಅಂತ ಒಂದು ಕಂಟೆನ್ಷನ್ ತಗೋಬಹುದು, ಜಡ್ಮೆಂಟ್ಸ್ ಗಳಿದೆ. ಬಟ್ ಸೆಕ್ಯುರಿಟೇಷನ್ ಆಕ್ಟ್ ನಲ್ಲಿ ಬಾರೋ ಗ್ಯಾರಂಟರ್ ಒನ್ ಅಂಡ್ ದಿ ಸೇಮ್. ಅದಕ್ಕೆ ನಾವು ಗ್ಯಾರಂಟಿ ಕೊಡ್ಬೇಕಾದ್ರೆ ಏನಕ್ಕೆ ಗ್ಯಾರಂಟಿ ಕೊಡ್ತೇನೆ, ಇಲ್ಲ ಲಿಮಿಟೆಡ್ ಎಕ್ಸ್ಟೆಂಡ್ ಬೇಕಾದ್ರೆ ಮಾಡ್ಕೋಬಹುದು. ಒಂದು ರಿಸ್ಟ್ರಿಕ್ಷನ್ ಕ್ಲಾಸ್ ಇರುತ್ತೆ, ಅದು ಯಾರು ಒಪ್ಪೋದಿಲ್ಲ. ನೋಡಿ ಸ್ವಾಮಿ, ಇಷ್ಟಕ್ಕೆ ನಾನು ರಿಸ್ಟ್ರಿಕ್ಟ್ ಆಗ್ತೀನಿ, ರಿಸ್ಟ್ರಿಕ್ಟೆಡ್ ಕ್ಲಾಸ್ 15 ಲಕ್ಷದ ಮೇಲೆ ನಾನು ಕೊಡೋದಿಲ್ಲ, 20 ಲಕ್ಷದ ಮೇಲೆ ಗ್ಯಾರಂಟಿ ಕೊಡಲ್ಲ. ಈ ರಿಸ್ಟ್ರಿಕ್ಟೆಡ್ ಕ್ಲಾಸ್ ಗೊತ್ತಿರೋದಿಲ್ಲ. ರಿಸ್ಟ್ರಿಕ್ಟೆಡ್ ಕ್ಲಾಸ್ ಹಾಕ್ಬಿಟ್ಟು ಅಷ್ಟಕ್ಕೆ ನಾನು ಬೈಂಡ್ ಆಗೋದು, ಅಷ್ಟಕ್ಕೆ ಲೋನ್ ಅಗ್ರಿಮೆಂಟ್ ಎಕ್ಸಿಕ್ಯೂಟ್ ಮಾಡ. ಆ 15 ಲಕ್ಷ ಡಿಫಾಲ್ಟ್ 15 ಲಕ್ಷಕ್ಕೆ ಎಷ್ಟು ಇಂಟ್ರೆಸ್ಟ್ ಪ್ರಿನ್ಸಿಪಲ್ ಅಷ್ಟು ಮಾತ್ರ ಕೊಡ್ತಿಂತ ಒಂದು ರಿಸ್ಟ್ರಿಕ್ಟೆಡ್ ಕ್ಲಾಸ್ ಇನ್ಕಾರ್ಪೊರೇಟ್ ಮಾಡಿ. ಆ ಇನ್ಕಾರ್ಪೊರೇಟ್ ಮಾಡಿದಾಗ ಅವಾಗ ನಿಮ್ಗೆ ಸ್ವಲ್ಪ ಸೇಫ್ ಆಗ್ತೀರಾ. ಇಲ್ಲಾಂದ್ರೆ ಯಾರೋ 1 ಕೋಟಿ ಸೆಕ್ಯೂರಿಟಿ ಕೊಟ್ಬಿಟ್ಟು ಅಷ್ಟು ಹೋಗ್ಬಿಡುತ್ತೆ. ಹೌದು. ಎಸ್ ಸರ್, ಇನ್ನು ಅಗ್ರಿಕಲ್ಚರಲ್ ಲೋನ್ಗೆ ನಾವು ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ವಿ. ಬಟ್ ಇನ್ಶೂರೆನ್ಸ್ ಯಾವ ರೀತಿ ಕವರ್ ಆಗುತ್ತೆ, ಯಾವ ರೀತಿ ಕವರ್ ಮಾಡಬಹುದು? ನೋಡಿ, ಇನ್ಶೂರೆನ್ಸ್ ನೋಡಿ, ಈಗ ಪರ್ಸನಲ್ ಆಕ್ಸಿಡೆಂಟ್ ಈ ತರ ಆದಾಗ ಪರ್ಸನಲ್ ಲೋನ್ಗೂ ಕವರ್ ಮಾಡಿರ್ತಾರೆ, ಆಮೇಲೆ ಹೌಸಿಂಗ್ ಲೋನ್ ಕವರ್ ಮಾಡಿರ್ತಾರೆ. ಅವರು ಯಾಕಂದ್ರೆ ಇನ್ಶೂರೆನ್ಸ್ ಕವರ್ ಬಂದಾಗ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ. ಹೌಸಿಂಗ್ ಲೋನ್ ಅಲ್ಲಿ ಈ ಕ್ರಾಪ್ಸ್ ಇನ್ಶೂರೆನ್ಸ್ ಅಂತ ಇರುತ್ತೆ, ಕ್ರಾಪ್ಸ್ ಫೇಲ್ ಆದಾಗ ಇದಕ್ಕೆ ಬರುತ್ತೆ ಇನ್ಶೂರೆನ್ಸ್. ಕೆಲವು ಸರಿ ಪೌಲ್ಟ್ರಿ ಏನಾಗುತ್ತೆ ಅಂದ್ರೆ, ಪೌಲ್ಟ್ರಿ ಈಗ ಚಿಕನ್ಸ್ ಎಲ್ಲ ಇರುತ್ತಲ್ಲ, ಬರ್ಡ್ಸ್ಗೆ ಮಾಡ್ತಾರೆ, ಮುಂಚೆ ಮಾಡ್ತಾ ಇದ್ರು. ಈಗ ಪೌಲ್ಟ್ರಿ ಫಾರ್ಮಿಂಗ್ ಅಲ್ಲಿ ಚಿಕನ್ಸ್ಗೆ ಬರ್ಡ್ಸ್ಗೆ ಈಗ ಇನ್ಶೂರೆನ್ಸ್ ಮಾಡೋದಿಲ್ಲ, ಬರೀ ಬಿಲ್ಡಿಂಗ್ ಮಾತ್ರ ಮಾಡ್ತಾರೆ. ಅದು ಸ್ವಲ್ಪ ತಪ್ಪಾಗತ್ತೆ, ಯಾಕಂದ್ರೆ ಹೇಳ್ಬೇಕು ಅಲ್ಲ. ಈಗ ಬರ್ಡ್ಸ್ ಎಲ್ಲ ಸತ್ತೋದ್ಮೇಲೆ ಆ ಶೆಡ್ ಇಟ್ಕೊಂಡು ಏನ್ ಮಾಡ್ತಾನೆ, ಕೋಳಿ ಶೆಡ್, ಕೋಳಿದಕ್ಕೆ ಅವಾಗ ಫಾರ್ಮಿಂಗ್ ಅಲ್ಲಿ ಇನ್ಶೂರೆನ್ಸ್ ಬರ್ಡ್ ಮಾಡಿ ಕವರ್ ಮಾಡಿ ಅಂತ ನಾವು ಹೇಳ್ಬೇಕು, ಅವಾಗ ಅನುಕೂಲ ಆಗುತ್ತೆ. ಓಕೆ ಸರ್, ಇನ್ನು ಮಾರ್ಟ್ಗೇಜ್ ಯಾವೆಲ್ಲ ರೀತಿಯಾದ ಮಾರ್ಟ್ಗೇಜ್ ಇದೆ? ರಿವರ್ಸ್ ಮಾರ್ಟ್ಗೇಜ್ ಅಂದ್ರೆ ಏನು ಅಂತ ನೋಡಿ. ಮಾರ್ಟ್ಗೇಜ್ ಅಂದ್ರೆ ಫಸ್ಟ್ ಸಿಂಪಲ್, ಇದು ಡೆಪಾಸಿಟ್ ಟೈಟಲ್ಸ್ ಅಂತ, ಈಕ್ವಿಟಬಲ್ ಮಾರ್ಟ್ಗೇಜ್ ಅಂತ. ಬರೀ ಒಂದು ಡಾಕ್ಯುಮೆಂಟ್ಸ್ ನೀವು ಬ್ಯಾಂಕ್ ಅಲ್ಲಿ ಕೊಟ್ಟಾಗ ವಿತ್ ಎನ್ ಇಂಟೆನ್ಷನ್ ಟು ಕ್ರಿಯೇಟ್ ಮಾರ್ಟ್ಗೇಜ್ 3 ಇಂಗ್ರೀಡಿಯಂಟ್ ಬರ್ತಲ್ಲ. ಒಂದು ಇಂಟೆನ್ಷನ್, ಎರಡನೇದು ಡೆಲಿವರಿ ಆಫ್ ದಿ ಡಾಕ್ಯುಮೆಂಟ್ಸ್, ಮೂರನೇದು ಲೋನ್. ವಿತ್ ಪ್ರೆಸೆಂಟ್ ಲೋನ್ ಆಗ್ಬೋದು, ಇಲ್ಲ ಅರ್ಲಿಯರ್ ಲೋನ್ ಆಗ್ಬೋದು, ಇಲ್ಲ ಫ್ಯೂಚರ್ ಲೋನ್ ಆಗ್ಬಾರ್ದು. ಈ 3 ಇಂಗ್ರೀಡಿಯಂಟ್ಸ್ ಅದು ಇಟ್ಕೊಂಡೋಗಿ ಮಾರ್ಟ್ಗೇಜ್ ಕ್ರಿಯೇಟ್ ಆಗುತ್ತೆ. ಡೆಪಾಸಿಟ್ ಟೈಟಲ್ಸ್ ಮುಂಚೆ ಅದು ನೋಟಿಫೈಡ್ ಟೌನ್ಸ್ ಅಂತ ಆಯ್ತು, ನೋಟಿಫೈಡ್ ಟೌನ್ಸ್ ಅಲ್ಲಿ ಮಾರ್ಟ್ಗೇಜ್ ಡೆಪಾಸಿಟ್ ಟೈಟಲ್ಸ್ ಮಾತ್ರ ಮಾಡಬಹುದಾಗಿತ್ತು. ಈಗ ಅದು ನೋಟಿಫೈಡ್ ಈಗ ಜಾಸ್ತಿ ಡಿಸ್ಟ್ರಿಕ್ಟ್ ಲೆವೆಲ್ಗೂ ಮಾಡಿದ್ದಾರೆ. ಕೆಲವು ಹೇಳ್ತಾರೆ, ಸರ್ ನಾವು ಪತ್ರ ಕೊಟ್ಬಿಟ್ಟಿದ್ದೀವಿ, ಸಬ್ ರಿಜಿಸ್ಟರ್ ರಿಜಿಸ್ಟ್ರೇಷನ್ ಆಗಿಲ್ಲ, ಅಲ್ಲಿ ಈ ಬ್ಯಾಂಕ್ ಹೆಸರು ಬಂದಿಲ್ಲ, ಸೊ ನಾವು ತಗೋಬಹುದು. ಅದು ತಪ್ಪೋದು. ಏನಂದ್ರೆ ಡಾಕ್ಯುಮೆಂಟ್ಸ್ ಹೆಂಗೆ ಹೋಗುತ್ತೆ, ಒಂದು ಸಾರಿ ಡಾಕ್ಯುಮೆಂಟ್ಸ್ ಕೊಟ್ಟಾಗ ಟೈಟಲ್ಸ್ ಬ್ಯಾಂಕ್ಗೆ ಇಂಟೆನ್ಷನ್ ಟು ಕ್ರಿಯೇಟ್ ಮಾಡಿದ್ರೆ ಬರೀ ಒಂದು ಲೆಟರ್, ಒಂದು ಟ್ಯಾಕ್ಸ್ ಪೇಡ್ ರೆಸಿಟ್ ಇದ್ರು ಸಾಕು, ಅದ್ರ ಮೇಲೆ ಮಾರ್ಟ್ಗೇಜ್ ಕ್ರಿಯೇಟ್ ಆಗ್ಬಿಡುತ್ತೆ. ಸೊ ಅವಾಗ ಅದು ಸಿಂಪಲ್ ಮಾರ್ಟ್ಗೇಜ್. ಇದ್ರ ಬಗ್ಗೆ ಮಾತಾಡೋದಿದೆ. ಒಬ್ರು ಕಾಲರ್ ಇದ್ರೆ ತಗೊಂಡ್ಬಿಡೋಣ. ಶಿವಲಿಂಗೇಗೌಡ ಅಂತ ಮಂಡ್ಯದಿಂದ. ಹಲೋ, ನಮಸ್ತೆ. ಓಕೆ, ಕಾಲ್ ಕಟ್ ಆಗಿದೆ. ಎಸ್ ವೀಕ್ಷಕರೇ, ಇನ್ನು ನಮ್ಮ ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡಬಹುದು, ಅಥವಾ ಕಾಲ್ಸ್ ಸಿಕ್ಕಿಲ್ಲ ಅನ್ನುವಂತ ಪಕ್ಷದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂತ ನಂಬರ್ ಏನ್ ಡಿಸ್ಪ್ಲೇ ಆಗ್ತದೆ, ನೀವು ಸರ್ನ ನೇರವಾಗಿ ಸಂಪರ್ಕ ಮಾಡಬಹುದು. ನಿಮ್ಮ ಡೌಟ್ಸ್ ಗಳು ಏನೇ ಇದ್ರು ಕ್ಲಾರಿಫೈ ಮಾಡ್ಕೋಬಹುದು. ಎಸ್ ಸರ್, ರಿವರ್ಸ್ ಮಾರ್ಟ್ಗೇಜ್ ಬಗ್ಗೆ ತಿಳಿಸ್ಕೊಡಿ. ಅವಾಗ ಏನಾಗುತ್ತೆ, ಸಿಂಪಲ್ ಮಾರ್ಟ್ಗೇಜ್ ಅಂತ ಹೇಳ್ತೀವಿ. ಸಿಂಪಲ್ ಮಾರ್ಟ್ಗೇಜ್, ರಿಜಿಸ್ಟರ್ ಮಾರ್ಟ್ಗೇಜ್ ಅಂತ ಹೇಳ್ತೀವಿ. ಇದು ಏನಕ್ಕೆ ಸಿಂಪಲ್ ಮಾರ್ಟ್ಗೇಜ್, ರಿಜಿಸ್ಟರ್ ಮಾರ್ಟ್ಗೇಜ್ ಮಾಡೋದು ಅಂದ್ರೆ, ಅವನು ಬೇರೆ ಬ್ಯಾಂಕ್ ಈಗ ಹೇಳ್ದಲ್ಲ, ನಮ್ದು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಬಿಟ್ಟಿದೀವಿ, ಈ ಸಲ ಆ ಬ್ಯಾಂಕ್ ಹೆಸರು ಇಲ್ಲ, ಸೊ ಅದರಿಂದ ನಾವು ಬೇರೆ ಕಡೆ ತಗೋಬಹುದಾ ಅಂದ್ಬಿಟ್ಟು ಬೇರೆ ಕಡೆ ಡಾಕ್ಯುಮೆಂಟ್ಸ್, ಫೇಕ್ ಡಾಕ್ಯುಮೆಂಟ್ಸ್, ಸರ್ಟಿಫೈಡ್ ಕಾಪೀಸ್, ನಮ್ಮ ಹತ್ರ ಒರಿಜಿನಲ್ ಇಲ್ಲ, ಪಾರ್ಟಿಷನ್ ಸೂಟ್ ಅದಾಗ ಕರ್ತಾತರ ಇರುತ್ತೆ ಒರಿಜಿನಲ್, ಈಗ ಬಿಲ್ಡರ್ಸ್ ಇರುತ್ತೆ ಒರಿಜಿನಲ್ಸ್ ಇರುತ್ತೆ, ಲ್ಯಾಂಡ್ ಓನರ್ ಜಾಯಿಂಟ್ ವೆಂಚರ್ ಮಾಡ್ಕೊಂಡು ಈಗ ಅಪಾರ್ಟ್ಮೆಂಟ್ ಇರ್ತಾರೆ ತಗೊಂಡಿರ್ತಾರೆ, ಅವ್ರಿಗೆ ಅಷ್ಟು ಮಾತ್ರ ಕೊಟ್ಟಿರ್ತಾರೆ ಸೇಲ್ ಡೀಡು.
ಸೊ ಅವ್ನಿಗೆ ಪೇರೆಂಟಲ್ ಡಾಕ್ಯುಮೆಂಟ್ಸ್ ಅಂತ ಹೇಳ್ತೀವಿ, ಮದರ್ ಡೀಡ್ ಅಂತ ಹೇಳ್ತೀವಿ, ಅದನ್ನ ಕೊಟ್ಟಿರೋದಿಲ್ಲ. ಸೊ ಅವ್ನು 2-3 ಬ್ಯಾಂಕಲ್ಲಿ ತಗೋಬಹುದು. ಅದಕ್ಕೆ ಅದು ರಿಜಿಸ್ಟರ್ ಮಾರ್ಗೇಜ್ ಮಾಡಿ EC ಮಾಡಿ ಆ ಫ್ಲಾಟು, ಆ ಡೈಮೆನ್ಷನ್ನು, ಅದಕ್ಕೆ ಅವ್ನು ಏನು ಪಾರ್ಕಿಂಗ್ ಲಾಟು ಎಲ್ಲ ಮಾಡಿದಾಗ ಅದು ರಿಜಿಸ್ಟರ್ ಆಗುತ್ತೆ. ಅವ್ನು ಬೇರೆ ಬ್ಯಾಂಕಲ್ಲಿ ತಗೊಳಕ್ಕಾಗಲ್ಲ. ಅದಕ್ಕೆ ಈಗ ಅವಾಯ್ಡ್ ಮಾಡೋಕ್ಕೆ ಸರ್ಫೇಸ್ ಆಕ್ಟ್ ಸೆಂಟ್ರಲ್ ರಿಜಿಸ್ಟ್ರಿ ಅಂತ ಮಾಡ್ತಾರೆ. ಸೆಕ್ಷನ್ 26D ಪ್ರಕಾರ ಸೆಂಟ್ರಲ್ ರಿಜಿಸ್ಟ್ರಿ ಮಾಡಲೇಬೇಕು ರಿಜಿಸ್ಟ್ರೇಷನ್. ಸಪೋಸ್ ಡೆಪಾಸಿಟರೀಸ್ ಇದ್ದಾಗ, ಸಪೋಸ್ ಮಾರ್ಗೇಜ್ ಆಗಿದ್ರೆ ಸಿಂಪಲ್ ಮಾರ್ಗೇಜ್ ಎಲ್ಲ ಮಾಡಿದ್ರೆ ಬೇಕಾಗಿರೋದಿಲ್ಲ. ಒಂದು ರಿಜಿಸ್ಟ್ರೇಷನ್ ಈಸಿಲಿ ರಿಫ್ಲೆಕ್ಟ್ ಆಗಕ್ಕೆ ಟು ಅವಾಯ್ಡ್ ದಿಸ್ ಮಾಲ್ ಪ್ರಾಕ್ಟೀಸಸ್, ಮಿಸ್ಯೂಸಿಂಗ್ ಆಫ್ ಇದು ಡೆಪಾಸಿಟರೀಸ್ ಏನ್ ಮಾಡ್ತಾರೆ ಸಿಂಪಲ್ ಮಾರ್ಗೇಜ್. ಅದಕ್ಕೆ ರಿವರ್ಸ್ ಮಾರ್ಗೇಜ್ ಏನಕ್ಕೆ ಮಾಡ್ತಾರೆ ಅಂದ್ರೆ, ಈಗ ಅವ್ನು ಏಜ್ ಆಗ್ತದೆ, ಸೀನಿಯರ್ ಸಿಟಿಸನ್ಗಳು ಇರ್ತಾರೆ, ಅವ್ರಿಗೆ ಇನ್ಕಮ್ ಎಲ್ಲ ಪ್ರಾಬ್ಲಮ್, ಸೊ ಅವ್ನಿಗೆ ಪೆನ್ಷನ್ ಅಲ್ಲಿ ಡಿಪೆಂಡ್ ಆಗಿರ್ತಾನೆ. ಸೊ ಆ ಟೈಮಲ್ಲಿ ತನ್ನ ಆಸ್ತಿನ ಮಾರ್ಗೇಜ್ ಮಾಡಿ ರಿವರ್ಸ್ ಮಾರ್ಗೇಜ್ ಒಂದು 10 ವರ್ಷ ಆದ್ಮೇಲೆ ಆ ಅಮೌಂಟ್ ಫುಲ್ ಕ್ಲಿಯರ್ ಮಾಡೋದು, ಇಲ್ಲ EMI ತರ ಕ್ಲಿಯರ್ ಮಾಡೋದು, ಮಾಡ್ಕೊಂಡು ವಾಪಸ್ ತಗೋಬಹುದು. ರಿವರ್ಸ್ ಮಾರ್ಗೇಜ್ ಅಂತ, ಅದು ಸೀನಿಯರ್ ಸಿಟಿಸನ್ ಸಿಗತ್ತದು. ಓಕೆ. ಇನ್ನು ಸರ್, ನೀವು ಫೋರ್ಜರಿ ಬಗ್ಗೆ ಎಲ್ಲ ಮಾತಾಡ್ತಿದ್ರಿ, ಬಟ್ ಈ GPA ಮಾಡುವಾಗ ಫೋರ್ಜರಿಗಳು ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ನಾವು ಕೇಳಿ. ನೋಡಿ, ಪವರ್ ಆಫ್ ಅಟಾರ್ನಿ, ಜನರಲ್ ಪವರ್ ಆಫ್ ಅಟಾರ್ನಿ ಅಂತ ಅಲ್ಲಿ 2-3 ತರ ಇರುತ್ತೆ. ಜನರಲ್ ಪವರ್ ಆಫ್ ಅಟಾರ್ನಿ ಒಂದು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ಗೆ ಸ್ಪೆಷಲ್ ಪವರ್ ಆಫ್ ಅಟಾರ್ನಿ ಅಂತ ಕೊಡ್ತಾರೆ. ಅದು ಸ್ಪೆಷಲ್ ಪವರ್ ಆಫ್ ಅಟಾರ್ನಿ ಓನ್ಲಿ ಫಾರ್ ಸ್ಪೆಸಿಫಿಕ್ ಪರ್ಪಸ್ಗೆ. ಈ ಮತ್ತೆ GPA ಈಗ ರಿಜಿಸ್ಟರ್ಡ್ GPA ಇರಬೇಕು ಅಂತ ಹೇಳ್ತಾರೆ. ರಿಜಿಸ್ಟರ್ಡ್ GPA ಇದ್ದಾಗ ಕನ್ಸಿಡರೇಷನ್ ತಗೊಂಡ್ಬಿಟ್ಟಾಗ GPA ಕ್ಯಾನ್ಸಲ್ ಮಾಡಕ್ಕಾಗಲ್ಲ. ಕನ್ಸಿಡರೇಷನ್ ಕಪಲ್ಡ್ ವಿತ್ ರಿಜಿಸ್ಟ್ರೇಷನ್ ಆಫ್ GPA ಇದ್ದಾಗ GPA ಜನರಲ್ ಪವರ್ ಆಫ್ ಅಟಾರ್ನಿ ಕ್ಯಾನ್ಸಲ್ ಮಾಡಕ್ಕಾಗೋದಿಲ್ಲ. ದಟ್ ಬೈಂಡ್ಸ್. ಅದ್ರಲ್ಲಿ ಏನಾಗುತ್ತೆ, ಕೆಲವರು ಏನ್ ಮಾಡ್ತಾರೆ, ಅನ್ರಿಜಿಸ್ಟರ್ ಇರುತ್ತೆ, ಇನ್ನೊಂದು ರಿಜಿಸ್ಟರ್ ಮಾಡಿಸಿರ್ತಾನೆ. ಅಪ್ಪ ಒಂದು GPA ಮಾಡಿರ್ತಾನೆ, ಮಗನ್ ಮಾಡ್ತಾನೆ, ಮಗಳೊಂದು ಮಾಡ್ತಾರೆ, ಇವು ಆ GPA ಅದು ಮಾಡ್ತಾರೆ. ಸೊ ಇವೆಲ್ಲ ನಿಮಗೆಲ್ಲ ಮಾಲ್ ಪ್ರಾಕ್ಟೀಸ್ಗಳು ಜಾಸ್ತಿ ಇರುತ್ತೆ, ಫೋರ್ಜರಿ ಫ್ರಾಡ್ಗಳೆಲ್ಲ ಜಾಸ್ತಿ ಅನುಕೂಲ ಆಗುತ್ತೆ, ಇದು ಪ್ರಾಬ್ಲಮ್ ಆಗುತ್ತೆ. ಇದು ಈಗ ಲ್ಯಾಂಡ್ ಇರುತ್ತೆ, ಕನ್ವರ್ಟ್ ಮಾಡ್ತಾರೆ ಒಂದು ಏರಿಯಾದಲ್ಲಿ, DC ಕನ್ವರ್ಷನ್ ಅಂತ ಹೇಳ್ಬಿಡ್ತಾರೆ, 3 ಎಕರೆ 4 ಎಕರೆ ಮಾಡ್ತಾರೆ, ಅದ್ರಲ್ಲಿ ಸೈಟ್ ಬೈಫರ್ಕೇಷನ್ ಮಾಡ್ತಾರೆ. ಆ ರೆವಿನ್ಯೂ ಲ್ಯಾಂಡ್ಸ್ ಅದು ಕನ್ವರ್ಟ್ ಆಗಿದ್ಯಾ, ಲೇಔಟ್ ಅಪ್ರೂವ್ ಆಗಿದ್ಯಾ, ಗ್ರಾಮ ಪಂಚಾಯತ್ನ ಇಲ್ಲಾಂದ್ರೆ BBM ಸೇರುತ್ತಾ, ಅದೆಲ್ಲ ಒಂದು BDA ಅಕ್ವಿಷನ್ ಇದೆಯಾ, ಅದನ್ನ ನೋಡ್ಬೇಕಾಗತ್ತೆ. ಎಸ್ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಡೌಟ್ಸ್ ಗಳನ್ನ ಕ್ಲಾರಿಫೈ ಮಾಡಿದ್ರಿ. ಜೊತೆಗೆ ಲೋನ್ ಸಂಬಂಧಪಟ್ಟಂತೆ, ಅಗ್ರಿಮೆಂಟ್ ಗಳಿಗೆ ಸಂಬಂಧಪಟ್ಟಂತೆ, ಜೊತೆಗೆ ಮಾರ್ಟ್ಗೇಜ್ ಸಂಬಂಧಪಟ್ಟಂತೆ ಧನ್ಯವಾದ ಸರ್ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಈ ವೀಕ್ಷಕರೇ, ಮತ್ತೊಂದು ಸಾರಿ ನಿಮಗೆಲ್ಲ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತೇನೆ. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾನೂನು ಸಲಹೆ ಕಾರ್ಯಕ್ರಮ. ಹಾಗೆ ಪ್ರತಿ ಭಾನುವಾರ ನಮ್ಮ ಕಾನೂನು ಸಲಹೆ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನಮ್ಮ ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು, ಅಥವಾ ಲೈನ್ ಸಿಕ್ಕಿಲ್ಲ, ಕಾಲ್ ಸಿಕ್ಕಿಲ್ಲ ಅನ್ನುವಂಥ ಪಕ್ಷದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅನ್ನುವಂಥ ನಂಬರ್ ಇದೆ. ಇದಾದ ನಂತರ ಅಡ್ರೆಸ್ ಕೂಡ ಡಿಸ್ಪ್ಲೇ ಆಗುತ್ತೆ, MA ರಾಜೇಂದ್ರ ಸರ್ದು, ನೀವು ಅಲ್ಲೂ ಕೂಡ ಹೋಗಿ ಸಂಪರ್ಕ ಮಾಡಬಹುದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ.